Hi everyone, welcome back to my channel. SSLC 25-26 ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಾ ಇದೆಯಲ್ಲ ಪ್ರಿಪ್ರೇಟ್ರಿ 3 ಎಕ್ಸಾಮ್ ಬಗ್ಗೆ ಈ ದಿನ ಡಿಸ್ಕಸ್ ಮಾಡೋಣ. ಮೇನ್ ಇವಾಗ 1 ಮಾರ್ಕ್ಸ್ ಕ್ವಶನಲ್ಲಿ ಏನೇನು ಕೇಳಿದ್ದಾರೆ ಮಾಡಲ್ ಪೇಪರ್ನಲ್ಲಿ ಮತ್ತು ಪ್ರಿಪ್ರೇಟ್ರಿ ಪೇಪರ್ನಲ್ಲಿ ಅಂತ ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ 1 ಮಾರ್ಕ್ ಕ್ವಶನಲ್ಲಿ ಮಾರ್ಕ್ಸ್ ಹೋಗಬಾರ್ದು, ಆ ರೀತಿ ರೆಡಿ ಆಗಬೇಕು ಅಂತ ನಾನು ಇವತ್ತಿನ ದಿನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಈಗ ನಾನು ಮಾಡಲ್ ಪೇಪರ್ ಕ್ವಶನ್ ಪೇಪರ್ 1ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಹೋಗೋಣ. ದ HCF ಆಫ್ 3 and 5 ಈಸ್ HCF 3 and 5 ಈಸ್ ವಾಟ್? HCF ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋದು. ಏನು HCF ಅಂತಂದರೆ ದ ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 3 and 5. 3 ಮತ್ತು 5ನ ಕಾಮನ್ ಫ್ಯಾಕ್ಟರ್ ಯಾವುದಾಗಿರುತ್ತೆ? 3ನ ಫ್ಯಾಕ್ಟರ್ಸ್ 1, 5ನ ಫ್ಯಾಕ್ಟರ್ಸ್ 1. ಸೊ ಆಪ್ಷನ್ ಎ ದಟ್ ಈಸ್ ಕರೆಕ್ಟ್ ಆಪ್ಷನ್. ನೋಡಿ, HCF ಆಫ್ 3 and 5 ಈಸ್ 1 ಆಗುತ್ತೆ. ಇದೇ ಟೈಪಲ್ಲಿ ಈ ಥರ ಕ್ವಶನ್ಸಲ್ಲಿ ಸೇಮ್ LCM ಕೂಡ ಕೇಳ್ಬೋದು. ನೀವು ಕ್ವಶನ್ಸ್ನ ಅಬ್ಸರ್ವ್ ಮಾಡಿ, ಇದು ರಿಯಲ್ ನಂಬರ್ಸ್ ಮೇಲೆ ಕೇಳಿರೋವಂಥ ಕ್ವಶನ್ನು. HCF ಕೇಳ್ಬೋದು ಅಥವಾ LCM ಆಗಲಿ ಕೇಳ್ಬೋದು. ನೀವು ಆ ಥರ ಕ್ವಶನ್ಸ್ ಯಾವ ಥರ ಕೇಳ್ಬೋದು ಅನ್ನೋದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಫಸ್ಟ್ ಲೆಸನಲ್ಲಿ ರಿಯಲ್ ನಂಬರ್ಸ್ ಲೆಸನಲ್ಲಿ ಈ ಕ್ವಶನ್ನ ಕೇಳಿದ್ದಾರೆ. ಹಾಗಿದ್ದಾಗ HCF ಮೇಲಾದರೂ ಕೇಳ್ಬೋದು, LCM ಮೇಲಾದರೂ ಕೇಳ್ಬೋದು. ಸೊ ನೀವು HCF ಕೇಳಿದಾಗ 3 and 5ನ HCF 1 ಆಗುತ್ತೆ. LCM ಕೇಳಿದಾಗ LCM ಅಂತಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. 3 ಮತ್ತು 5ನ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದಾಗಿರುತ್ತೋ ಸೊ ಅದು LCM ಆಗುತ್ತೆ. 3 ಮತ್ತು 5ನ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದಾಗುತ್ತೆ? 3 5s 15. 15 ಬಂದು LCM ಆಗುತ್ತೆ. 1 ಬಂದು HCF. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊತೀನಿ. ಫಸ್ಟ್ ಕ್ವಶನ್ ನೋಡಿ, ಇದ್ರ ಮೇಲೆ ಒಂದು ಕ್ವಶನ್ನು ಇದ್ದೇ ಇರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಈ ಕ್ವಶನ್ನ ಬಿಡಬೇಡಿ. ನೆಕ್ಸ್ಟ್ ಬಂದು ಸೆಕೆಂಡ್ ಕ್ವಶನ್. ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x is. ಇನ್ ದ ಫಿಗರ್, ಸಿ ದಿಸ್ ಫಿಗರ್. ಈ ಫಿಗರ್ನ ನೋಡ್ತಾ ಬನ್ನಿ. ಈ ಫಿಗರಲ್ಲಿ ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x. ಇನ್ ದಿಸ್ ಫಿಗರ್ ನೋಡಿ, ಯಾವ ಪಾಯಿಂಟಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಪಾಯಿಂಟು ಅಂದರೆ ಆ ಲೈನು ಎಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಟಚ್ ಆಗಿದೆ, ಎಷ್ಟು ಪಾಯಿಂಟಲ್ಲಿ ಟಚ್ ಆಗಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಎಷ್ಟು ಪಾಯಿಂಟಲ್ಲಿ ಟಚ್ ಆಗಿದೆ ನೋಡಿ, ಟೋಟಲ್ ಎಷ್ಟು ಪಾಯಿಂಟಲ್ಲಿ ಟಚ್ ಆಗಿದೆ ನೋಡಿ, ಇದೊಂದು ಪಾಯಿಂಟು ಟೋಟಲು 4 ಪಾಯಿಂಟಲ್ಲಿ ಟಚ್ ಆಗಿದೆ. ಸೊ ಹಾಗಿದ್ದಾಗ ಆಪ್ಷನ್ ಏನಂತ ತಗೊಬೋದು ನೀವು? ಆಪ್ಷನ್ 3, 5, C 4, ಆಪ್ಷನ್ D 1. ಸೊ ಯು ಸೆಲೆಕ್ಟ್ ಆಪ್ಷನ್ C, ಫೋರ್ತ್ ಒನ್. 4, ಆಪ್ಷನ್ C 4 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ a1x plus b1y plus c1 is equal to 0 and a2x plus b2y plus c2 is equal to 0 have unique solution, then the correct relation among the following is. ನೋಡಿ, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಆ ಲೆಸನ್ದು ಪೇರ್ಸ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಆ ಲೆಸನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಆ ಲೆಸನಲ್ಲಿ ಈ ಕ್ವಶನ್ಗಳನ್ನ ಮಿಸ್ ಮಾಡಬೇಡಿ. ಏನು ಓದಬೇಕು ಅಂತಂದರೆ ಮೇಯ್ನು ಆ ಒಂದು ಕಾಲಮ್ನ ನೋಡ್ಕೋಬೇಕು. ಏನು ಕಾಲಮ್ಮು? a1/a2 is not equal to b1/b2. It is an intersecting lines. a1/a2 is not equal to b1/b2 ಬಂತಂದರೆ
ಯಾವ ಲೈನ್ಸ್ ಆಗಿರುತ್ತೆ? ಇಂಟರ್ಸೆಕ್ಟಿಂಗ್ ಲೈನ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2 ಅಂತ ಬಂದರೆ ಕೋಇನ್ಸಿಡೆಂಟ್ ಲೈನ್ಸ್. ಆಪ್ಷನ್ ಸಿ A1/A2 ಇಸ್ ಈಕ್ವಲ್ ಟು B1/B2 ಇದು ಯಾವ ಆಪ್ಷನ್ಗೂ ಬರಲ್ಲ. ಆಪ್ಷನ್ ಡಿ ಬಂದು A1/A2 ಇಸ್ ಈಕ್ವಲ್ ಟು B1/B2 ಇಸ್ ನಾಟ್ ಈಕ್ವಲ್ ಟು C1/C2 ಬಂತು ಅಂದರೆ ಪ್ಯಾರಲಲ್ ಲೈನ್ಸ್. ನೋಡಿ, A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಅದಕ್ಕೆ ಎಷ್ಟು ಸೊಲ್ಯೂಷನ್ ಇರುತ್ತೆ? ಇಂಟರ್ಸೆಕ್ಟಿಂಗ್ ಲೈನ್ಗೆ ಓನ್ಲಿ ಒನ್ ಸೊಲ್ಯೂಷನ್ ಆರ್ ಯೂನಿಕ್ ಸೊಲ್ಯೂಷನ್ ಆಗಿರುತ್ತೆ. ಆಪ್ಷನ್ ಬಿ ಅಂತ ಹೋಯಿತು ಅಂದರೆ A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2 ಅಂತ ಬಂದಾಗ ಕೋಇನ್ಸಿಡೆಂಟ್ ಲೈನ್ಸ್ಗೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಆಪ್ಷನ್ ಡಿಲಿ A1/A2 ಇಸ್ ಈಕ್ವಲ್ ಟು B1/B2 ಇಸ್ ನಾಟ್ ಈಕ್ವಲ್ ಟು C1/C2 ಅಂತ ಬಂತು ಅಂದರೆ ಪ್ಯಾರಲಲ್ ಲೈನ್ಸ್ಗೆ ನೋ ಸೊಲ್ಯೂಷನ್. ಯಾಕೆ ಅಂತಂದರೆ ಆ ಲೈನ್ಸ್ ಎಲ್ಲೂ ಟಚ್ ಆಗಲ್ಲ. ಸೊ ಅದಕ್ಕೆ ಆ ಲೈನ್ಸ್ ಏನಾಗಿರುತ್ತೆ? ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಅದಕ್ಕೆ ಒಂದು ಸೊಲ್ಯೂಷನ್ ಇರಲ್ಲ. ಸೊ ನೋ ಸೊಲ್ಯೂಷನ್ ಆಗಿರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೇಯ್ನು ಈ 3 ಪಾಯಿಂಟ್ಸಿಂದ ಪ್ಯಾರಲಲ್ ಲೈನ್ಗೆ ನೋ ಸೊಲ್ಯೂಷನ್ನು, ಕೋಇನ್ಸಿಡೆಂಟ್ ಲೈನ್ಗೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ನು, ಇಂಟರ್ಸೆಕ್ಟಿಂಗ್ ಲೈನ್ಗೆ ಒನ್ ಸೊಲ್ಯೂಷನ್. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೀವು ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆನಾ? ಇದ್ರ ಮೇಲೆ ಏನೋ ಡೌಟ್ ಇರಲ್ಲ ಅಂದ್ಕೊತೀನಿ. ನೆಕ್ಸ್ಟು 4th ಕ್ವಶನ್. ನೆಕ್ಸ್ಟ್ ಕ್ವಶನ್ ಯಾವುದ್ರ ಮೇಲೆ ರೈಸ್ ಆಗಿದೆ? AB ಮೇಲೆ ರೈಸ್ ಆಗಿದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಇಲ್ಲಿ ಇನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ. ನಿಮಗೆ ಕಳೆದ ಪ್ರಿಪರೇಟ್ರಿ ಪೇಪರ್ಸು ಮತ್ತು ಲಾಸ್ಟ್ ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ತಾ ಹೋದರೆ ಇಷ್ಟು ಸಿಂಪಲ್ಲಾಗಿ ಕೇಳ್ತಿರ್ಲಿಲ್ಲ. ಬಟ್ ಇವಾಗ ತುಂಬ ಸಿಂಪಲ್ಲಾಗಿ ಕೇಳಿದ್ದಾರೆ. ಬಟ್ ನೀವು ಅದನ್ನು ರೆಫರ್ ಮಾಡಬೇಕಾಗುತ್ತೆ. ಅದನ್ನು ನಾನು ಮುಂದೆ ಬರ್ತಾ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನೋಡೋಣ. ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡೀಷನ್ ಏನು? ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಆಗಿದ್ದಾಗ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ವಿಚ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ಆಗಿರುತ್ತೆ? ಕಾಮನ್ ಡಿಫ್ರೆನ್ಸ್ ಯಾವುದಾಗಿರುತ್ತೆ? 5, 9, 13, 17 ಎಕ್ಸೆಟ್ರಾ. ಗುಡ್. 5, 9, 13, 17. 9 minus 5 is equal to 4. 13 minus 9 is equal to what? 5 minus 9 is equal to 4. 9 minus 5 is equal to 4. 13 minus 9 is equal to 4. Then 17 minus 13 is equal to 4. Therefore, the correct option is D. 5, 9, 13, 17. Next question. In the given frequency distribution table, the median class is. ನೋಡಿ, ಈ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇರೋವಂಥ ಕ್ವಶನ್ನು ನೋಡಿ. ಅದ್ರ ಮೇಲೂ ಒಂದು ಕ್ವಶನ್ನು ಇದ್ದೇ ಇರುತ್ತೆ. ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಮೀಡಿಯನ್ ಕ್ಲಾಸ್ ಈಸ್. ನೋಡಿ, ಇಲ್ಲಿ ಮೀಡಿಯನ್ ಕ್ಲಾಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಇಲ್ಲಿ ನಿಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. n = 20. n = 20ನ by 2 ಮಾಡಿದಾಗ ಏನಾಗುತ್ತೆ? 10 ಬಂದಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಅಬ್ಸರ್ವ್ ಮಾಡ್ತೀರಾ. ಏನು ಅಬ್ಸರ್ವ್ ಮಾಡ್ತೀರಾ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಹೈಯೆಸ್ಟ್ ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 20 ಬಂತಲ್ಲ, 20/2 ಮಾಡಿದಾಗ 10 ಬಂತು. 10 ನಿಯರ್ ಯಾವುದಕ್ಕೆ ನಿಯರ್ ಆಗಿದೆ? 14ಗೆ ನಿಯರ್ ಆಗಿದೆ. ಇದನ್ನು CF ಅಂತ ತೊಗೊಂಡ್ರೆ 14 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ 14 ನಿಯರ್ ಆಗಿದೆ. ಸೊ ಅದರದ್ದು ಮೀಡಿಯನ್ ಕ್ಲಾಸ್ ಯಾವ್ದು ಬರುತ್ತೆ? 20 to 30. ಸೊ ಆಪ್ಷನ್ ಸಿ ಆಗಿರುತ್ತೆ, 20 to 30. ನೆಕ್ಸ್ಟ್ ಇನ್ನು ಯಾವ ಥರ ಕ್ವಶನ್ ಕೇಳ್ಬೋದು ಇದರಲ್ಲಿ? ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಫೈಂಡ್ ದ ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಮೋಡ್ ಕ್ಲಾಸ್ ಈಸ್ ಅಂತ ಕೇಳ್ಬೋದು. ಮೋಡ್ ಕ್ಲಾಸ್ ಬಂದಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರಲ್ಲ. ಯಾವುದಿರುತ್ತೆ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇರಲ್ಲ. ಇದಿರಲ್ಲ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇರಲ್ಲ. ಎಸ್, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇರಲ್ಲ.
ಓನ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಅಂದರೆ ಮಾರ್ಕ್ಸು ನಂಬರ್ ಆಫ್ ಸ್ಟೂಡೆಂಟ್ಸು ಎಷ್ಟು ಕೊಟ್ಟಿರ್ತಾರೆ ಇದನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದಾರಲ್ಲ ಅದರಲ್ಲೇ ಹೈಯೆಸ್ಟ್ ನಂಬರ್ ಯಾವುದಾಗಿರುತ್ತೆ ಚೆಕ್ ಮಾಡ್ಕೋಬೇಕು. ಹೈಯೆಸ್ಟ್ ನಂಬರ್ ಬಂದು 7 ಆಗಿದ್ದಾಗ 7ಗೆ ಇರೋವಂಥ ಕ್ಲಾಸ್ ಇಂಟರ್ವಲ್ಗೆ ರೌಂಡ್ ಆಫ್ ಮಾಡ್ತೀರಾ. ಸೊ ಅದು ಬಂದು ಕೂಡ 20 to 30 ಈ ಥರ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು ಇಫ್ cot A is equal to 3 tan A. If cot A is equal to 3 tan A, then the measure of the angle A is cot A is equal to 3 tan A, then the measure of the angle A is ಏನಾಗುತ್ತೆ ಇದಕ್ಕೆ ಹೇಗೆ ಮಾಡೋದಿದು? cot A is equal to 3 tan A. cot A is equal to 3 tan A ಅಂತ ಬಂದರೆ ನೀವು cot A is equal to ಏನಾಗುತ್ತೆ cot A is equal to 3 into reciprocal of tan A, that is 1 by cot A. reciprocal of tan A is equal to 1 by cot A. ನೆಕ್ಸ್ಟ್ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ cot square A is equal to 3 into 1, that is 3. cot square A is equal to 3, then cot A is equal to what? Square root of 3. cot A is equal to square root of 3. In which angle cot can get root 3? cot A is equal to cot 30. In 30 degree cot can be root 3. Okay, cot, then cot A cot cancel, we get A is equal to root 3 ಆಗುತ್ತೆ. A is equal to 30 degree ಆಗುತ್ತೆ. cot root 3 ಬರೋದು ಯಾವ ಕ್ವಾಡ್ರಂಟ್ ಯಾವ ಆ್ಯಂಗಲಲ್ಲಿ? 30 degree ಆ್ಯಂಗಲಲ್ಲಿ. ಸೊ cot A is equal to cot 30 ಆಗುತ್ತೆ. ದೆನ್ A is equal to 30 degree. ದೆನ್ ನೆಕ್ಸ್ಟ್ ಸೊ ಆಪ್ಷನ್ ಡಿ 30 degree. ನೆಕ್ಸ್ಟ್ ಒಂದು ಎ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಎ ಪಾಯಿಂಟ್ P of -4, -5 intersects x-axis at the point Q. A perpendicular drawn from a point P of -4, -5 intersects x-axis at the point Q. ಯಾವ ಪಾಯಿಂಟಲ್ಲಿ? Q ಪಾಯಿಂಟಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ? ಎಕ್ಸ್ ಆ್ಯಕ್ಸಿಸಲ್ಲಿ ಇಂಟರ್ಸೆಕ್ಟ್ ಆಗಿದೆ. ದೆನ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಕ್ಯೂ ಆರ್, ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಕ್ಯೂ ಆರ್ ಏನಾಗಿರುತ್ತೆ? ಇಲ್ಲಿ ಅಬ್ಸರ್ವ್ ಮಾಡಬೇಕು ನೀವು. ಏನಿಲ್ಲಿ ಎಕ್ಸ್ ಆ್ಯಕ್ಸಿಸ್ ಅಂತ ಬಂದಾಗ ನೀವು ಕೋಆರ್ಡಿನೇಟ್ಸ್ ನೋಡ್ಕೋಬೇಕು. P of -4, -5 ಹಾಗಿದ್ದಾಗ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಕ್ಯೂ ಅಂದರೆ ಎಕ್ಸ್ ಕೋಆರ್ಡಿನೇಟು ಇಲ್ಲಿದೆ. ಎಕ್ಸ್ ಕೋಆರ್ಡಿನೇಟ್ ಏನು ತೊಗೋಬೇಕು? -4. ವೈ ಕೋಆರ್ಡಿನೇಟ್ ಏನು ತೊಗೋಬೇಕು? ಇಲ್ಲಿ ಕೊಟ್ಟಿಲ್ಲ. ವೈ ಕೋಆರ್ಡಿನೇಟ್ ವಿ ಗೆಟ್ 0. ಸೊ -4, 0. ಅದೇ ಕ್ವಶನ್ ಈಗ ಚೇಂಜ್ ಮಾಡಿ ಕೇಳಿದರೆ ಎ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಎ ಪಾಯಿಂಟ್ P of -4, -5 intersect y axis at the point Q. The coordinates of the point Q R ಆಗಿದ್ದಾಗ ಏನು ತೊಗೊತಾ ಇದ್ರಿ? ಏನು ತೊಗೊತಾ ಇದ್ರಿ? 0, -5. ಈ ಥರ ಎಕ್ಸ್ಟ್ರಾ ಥಿಂಕಿಂಗು ಕೂಡ ನೀವು ಮಾಡಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಒನ್, ಲಾಸ್ಟ್ ಒನ್, 8th one. The quadratic equation whose roots are 6 and -1 is. The quadratic equation whose roots are 6 and -1 is. ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಕ್ವಾಡ್ರಾಟಿಕ್ ಈಕ್ವೇಷನ್ನ ರೂಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ನೀವು ಆಲ್ಫಾ ಈಸ್ ಈಕ್ವಲ್ ಟು 6 ಅಂತ ತೊಗೊತೀರ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಆಲ್ಫಾ ಈಸ್ ಈಕ್ವಲ್ ಟು 6, ಬೀಟಾ ಈಸ್ ಈಕ್ವಲ್ ಟು -1 ಅಲ್ವಾ? ಆಲ್ಫಾ ಈಸ್ ಈಕ್ವಲ್ ಟು 6 ಆಗುತ್ತೆ, ಬೀಟಾ ಈಸ್ ಈಕ್ವಲ್ ಟು -1. ದೆನ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ವಾಟ್? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ? 6 ಪ್ಲಸ್ ಅಂದರೆ ಪ್ಲಸ್ ಆಫ್ -1 ಆಗುತ್ತೆ. ದೆನ್ 6 ಪ್ಲಸ್ ಇಂಟು -1, 6 - 1 ಈಸ್ ಈಕ್ವಲ್ ಟು 5.
ಆಲ್ಫಾ ಪ್ಲಸ್ ಬೀಟಾ ಏನು ಬಂತು ನಮಗೆ 5 ಬಂತು. ದೆನ್ ಆಲ್ಫಾ ಇಂಟು ಬೀಟಾ ಏನಾಗುತ್ತೆ, ಆಲ್ಫಾ ಇಂಟು ಬೀಟಾ 6 ಇಂಟು -1 ದಟ್ ಈಸ್ ಈಕ್ವಲ್ ಟು -6. ಓಕೆನಾ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 5 ಬಂತು. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು -6 ಬಂತು. ಅದನ್ನು ನೀವು ಏನು ಕನ್ವರ್ಟ್ ಮಾಡ್ತೀರಾ, ಎಕ್ಸ್ ಸ್ಕ್ವಯರ್ ಏನಾಗುತ್ತೆ ನಿಮ್ಗೆ ಗೊತ್ತಿರೋ ಫಾರ್ಮುಲಾ ಪ್ರಕಾರ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇದಕ್ಕೆ ಕನ್ವರ್ಟ್ ಮಾಡಬೇಕು ನೀವು. ದೆನ್ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ದೆನ್ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಬಂದು 5 ಬಂತು ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ 5 ಬಂತು -5x ಪ್ಲಸ್ ಆಲ್ಫಾ ಇಂಟು ಬೀಟಾ ಬಂದು -6 ಬಂತು ಈಕ್ವಲ್ ಟು 0 ಅಂತ ತಗೋತೀರ. ಓಕೆನಾ. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ -5x ಪ್ಲಸ್ ಇಂಟು -6 ಈಕ್ವಲ್ ಟು 0. ದೆನ್ ಕರೆಕ್ಟ್ ಆಪ್ಷನ್ ಬಂದು ಯಾವುದಾಗುತ್ತೆ, ಬಿ ಬಂತು. ಸೊ ಇದಿಷ್ಟು ಮಾಡಲ್ ಪೇಪರ್ 1ನ ರಿವಿಷನ್ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮಾಡಲ್ ಪೇಪರ್ 2, ಮಾಡಲ್ ಪೇಪರ್ 3, ಮಾಡಲ್ ಪೇಪರ್ 4, ಪ್ರಿಪ್ರೇಟ್ರಿ 1, ಪ್ರಿಪ್ರೇಟ್ರಿ 4 ಡೈಲಿ ಒಂದೊಂದು ಪೇಪರ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ನಾನು ಸೈನಿಂಗ್ ಆಫ್ ಆಗ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.